ಬಿಡದಿಯ ಬೈರಮಂಗಲ, ಕೆಂಪದ್ಯಾಪನಹಳ್ಳಿ ಮತ್ತು ಸುತ್ತಮುತ್ತಲ ಒಂದಷ್ಟು ಹಳ್ಳಿಗಳಲ್ಲಿ ಒಟ್ಟು 9 ಹಳ್ಳಿಗಳು, 3500 ಕುಟುಂಬಗಳು, 15,000 ಜನ ಇವತ್ತು ಬೀದಿಗೆ ಬೀಳ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ತರ್ತಾ ಇದ್ದಾರೆ. ಯಾವ ಡಿ ಕೆ ಶಿವಕುಮಾರ್ ಇದು ನನ್ನ ಜಿಲ್ಲೆ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ಅಂಗಲಾಚಿದಂತಹ ಡಿ ಕೆ ಶಿವಕುಮಾರ್ ಅವರು ಆ ಪೆನ್ನು ಪೇಪರ್ನ ಬಳಕೆ ಮಾಡಿಕೊಂಡು, ದುರ್ಬಳಕೆ ಮಾಡಿಕೊಂಡು ಇವತ್ತು ಅಲ್ಲಿ AICT ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. AICT ನಿರ್ಮಾಣ ಮಾಡೋದ್ರಿಂದ ಬಿಡದಿಯ ಭಾಗದ ಜನಕ್ಕೆ ಯಾರಿಗೆ ಉಪಯೋಗ ಆಗುತ್ತೆ? ಏನು ಉಪಯೋಗ ಆಗುತ್ತೆ? ಕೇವಲ ಅಲ್ಲಿ ರಿಯಲ್ ಎಸ್ಟೇಟ್ ನಿರ್ಮಾಣ ಆಗುತ್ತೆ ಹೊರತು ಭೂಮಿಯ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ರೈತರಿಗೆ ಅನುಕೂಲ ಆಗಲ್ಲ. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.